ನವೀನ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅಂತೇಳಿ ನಾನೇನು ಲೋಕಾಯುಕ್ತ ದೂರು ದಾಖಲು ಮಾಡಿದ್ದೀನಿ. ಅದರಲ್ಲಿ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಅಡಿಯಲ್ಲಿ, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಮತ್ತು ಬೆನಾಮಿ ಆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ. ಹಾಗಾಗಿ ಲೋಕಾಯುಕ್ತ ತನಿಖಾಧಿಕಾರಿಗಳು ಆರೋಪಿಗಳನ್ನು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅವರು ಯಾವ್ಯಾವ ಆಸ್ತಿಗಳನ್ನು ಸಂಪಾದನೆ ಮಾಡಿದರೆ ಮತ್ತು ಮಾರಾಟ ಮಾಡಿದರೆ, ಎಷ್ಟು ಅಕ್ರಮ ನಡೆಸಿದ್ದಾರೆ ಅನ್ನೋ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಬೇಕಿತ್ತು. ಆದರೆ ಆ ರೀತಿ ತನಿಖೆ ನಡೆಸದೆ ಕೇವಲ ಸಿದ್ದರಾಮಯ್ಯವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ 14 ನಿವೇಶನ ಸಂಬಂಧ ಮಾತ್ರ ತನಿಖೆ ಮಾಡ್ತಾ ಇರೋದು ಮಾಹಿತಿ ತಿಳಿದು ಬಂದಿದೆ. ಸೊ ಹಿಂದೆ ನಾನು ಈಗಾಗಲೇ ದೂರದ ಅರ್ಜಿಯಲ್ಲಿ ಸರ್ ನಂಬರ್ ಕೆಸರ ಕ್ರಮ ಸರ್ ನಂಬರ್ 464 ಸಂಬಂಧಪಟ್ಟ ದಾಖಲಾತಿಯನ್ನು ಕೊಟ್ಟಿದೆ. ಅದಾದ ಕೆಲವು ದಿನ ನಂತರ ಇದು ಆಲ್ನಳ್ಳಿ ಗ್ರಾಮದ ಸರ್ ನಂಬರ್ 113 ಸಂಬಂಧಪಟ್ಟಾಗೆ ದೂರನ್ನು ಮತ್ತು ದಾಖಲೆಯನ್ನು ಕೊಟ್ಟೆ. ಅದಾದ ನಂತರ ಉದುಬೂರು ಜಮೀನಿಗೆ ಸಂಬಂಧಪಟ್ಟಾಗೆ ದಾಖಲೆಗಳನ್ನು ಕೊಟ್ಟಿದೆ. ಸೊ ಈಗ ಮತ್ತೊಂದು ದಾಖಲೆ ಸಿಕ್ಕಿದೆ. ದಟ್ಕಳ್ಳಿ 3ನೇ ಹಂತದ ನಿವೇಶನ ಸಂಖ್ಯೆ 3553 ಸಂಖ್ಯೆಯ 50-80 ಅಳತೆ ನಿವೇಶನವನ್ನು ಸಿದ್ದರಾಮಯ್ಯರು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅಂದರೆ 1997ನೇ ಇಸ್ವಿಯಲ್ಲಿ ಚಾಮರಾಜ ಕ್ಷೇತ್ರದ ಶಾಸಕರಾಗಿದ್ದಂತಹ ಎಂ ಸತ್ಯನಾರಾಯಣ ಅವರು ಮಂಜೂರಾತಿ ಮಾಡಿಸ್ಕೊಂಡು ಅಲ್ಲಿನ ಆಗಿನ ನಿಯಮದ ಪ್ರಕಾರ 10 ವರ್ಷಗಳ ಕಾಲ ಯಾರಿಗೂ ಪರಭಾರೆ ಮಾಡುವಾಗಿಲ್ಲ ಮತ್ತು ಮನೆ ಕಟ್ಟಲಿಲ್ಲ ಅಂದರೆ ಅವರಿಗೆ ಪ್ರಾಧಿಕಾರ ಕರೆಪತ್ರ ಕೊಡೋ ಆಗಿಲ್ಲ. ಆದರೆ ಈ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಕೇವಲ 5 ವರ್ಷ 5 ತಿಂಗಳ ನಂತರ ಅವರಿಗೆ ಮನೆ ಕಟ್ತಿದ್ರು ಕೂಡ ಕ್ರಯಪತ್ರ ಕೊಟ್ಟಿದ್ದಾರೆ. ಆ ಕ್ರಯಪತ್ರ ಆಧರಿಸಿ ಎಂ ಸತ್ಯನಾರಾಯಣ ಅವರು 2008ನೇ ಇಸ್ವಿಲಿ ಶ್ರೀಮತಿ ಪಾರ್ವತಿ ಅವರಿಗೆ 24 ಲಕ್ಷ ರೂಪಾಯಿ ಮಾರಾಟ ಮಾಡಿರೋದು ಕ್ರಯಪತ್ರ ದೊರೆತಿದೆ. ಇದಾದ ಕೇವಲ 6 ವರ್ಷಗಳಲ್ಲಿ ಅಂದರೆ 2014ರಲ್ಲಿ ಶ್ರೀಮತಿ ಪಾರ್ವತಿ ಅವರು ಶ್ರೀಮತಿ ಸುಲೋಚನಾ ಪಿ ರಮೇಶ್ ಅಂದರೆ ರಮೇಶ್ ಅವರು ಕೂಡ ಕಾಂಗ್ರೆಸ್ ಮುಖಂಡರು, ಅವರ ಹೆಂಡತಿ ಶ್ರೀಮತಿ ಸುಲೋಚನಾ ಅವರ ಹೆಸರಿಗೆ 1 ಕೋಟಿ ರೂಪಾಯಿಗೆ ಮಾರಾಟ ಮಾಡಿದೆ ಅಂತೇಳಿ ಕ್ರಯಪತ್ರ ನೋಂದಣಿ ಮಾಡಿಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಯಾಕೆ ತನಿಖೆ ಮಾಡಿಲ್ಲ? ಇದನ್ನೆಲ್ಲ ಗಮನಿಸಿದಾಗ ತನಿಖಾಧಿಕಾರಿಗಳು ಏಕಪಕ್ಷವಾಗಿ ನಡ್ಕೊಳ್ತಾ ಇದ್ದಾರೆ. ನನ್ನ ದೂರದಲ್ಲಿರುವ ವಿಚಾರಗಳ ಸಂಬಂಧಪಟ್ಟಾಗೆ ಸಮಗ್ರ ತನಿಖೆ ನಡೆಸಲು ಅಂತ ಕಂಡುಬರ್ತದೆ. ಹಾಗಾಗಿ ಇವತ್ತು ನಾನು ಈ ದಾಖಲಾತಿಗಳೊಂದಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ. ಮತ್ತು ಇಲ್ಲೆಲ್ಲದಕ್ಕಿಂತ ಮುಖ್ಯ ಗಮನಿಸಬೇಕಾದ ಮತ್ತೊಂದು ವಿಷಯ ಏನಂದರೆ, ಏನು ಹಿಂದಿನ ಮೂಡಾದ ಆಯುಕ್ತರಾಗಿದ್ದ ಡಿ ಬಿ ನಟೇಶ್ ರವರು ಒಂದು ಅಧಿಕೃತ ಆದೇಶವನ್ನು ಮಾಡಿದರೆ, ಅದನ್ನು ಗಮನಿಸಿದಾಗ ರಿಟ್ ಅರ್ಜಿ ಸಂಖ್ಯೆ 15-16ರಿಂದ 15-16-20/2016ವರೆಗಿನ ಪ್ರಕರಣದಲ್ಲಿ ಅಂತಿಮ ತೀರ್ಪು ನೀಡಲಾಗಿದೆ. ಅದರ ಪ್ರಕಾರ ನಾನು ನಿವೇಶನ ಕೊಡಿಎಂದು ಆದೇಶ ಮಾಡಿದ್ದಾರೆ. ಆದರೆ ಆ ತೀರ್ಪಿನ ಪ್ರತಿಗಳನ್ನ ತೆಗೆದು ನೋಡಿದಾಗ ಅದಕ್ಕೂ ಮತ್ತು ಏನು ನಿವೇಶನ ಪಡೆದರೆ ಅವ್ರಿಗೂ ಸಂಬಂಧನೇ ಇರೋದಿಲ್ಲ. ಸೊ ಇದ್ರ ಜೊತೆಗೆ ಸೈಯದ್ ಅಲಿಯನ್ನವ್ರಿಗೆ ಇದೇ ನಟೇಶ್ ಅವರು ಕಾನೂನು ಬಾಹಿರವಾಗಿ ಯಾವುದೋ ರೀತಿ ಅನುಕೂಲ ಮಾಡಿಕೊಟ್ಟಿದ್ರೆ, ಈ ಹಿನ್ನೆಲೆಯಲ್ಲಿ ಸೈಯದ್ ಅಲಿ ಅವರು ನಟೇಶ್ ಅವರ ಹೆಂಡತಿ ಶ್ರೀಮತಿ ರಶ್ಮಿ ಅವರ ಸೋದರ ಮಾವ ರಾಜಶೇಖರ್ ಎಂಬವರಿಗೆ ಮತ್ತು ಅವರ ಹೆಂಡತಿ ಶ್ರೀಮತಿ ತಾರಾ ಅವರಿಗೆ ಒಂದೊಂದು ನಿವೇಶನ ನೋಂದಣಿ ಮಾಡಿಕೊಟ್ಟಿದ್ದಾರೆ. ಆ ದಾಖಲೆಗಳನ್ನು ಕೂಡ ನಾನು ಲೋಕಾಯುಕ್ತದವರಿಗೆ ಈ ಮನೆ ಪತ್ರದ ಜೊತೆ ಕೊಟ್ಟಿದ್ದೀನಿ. ಸೊ ಇದನ್ನೆಲ್ಲ ಗಮನಿಸಿದಾಗ ಮೂಢ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅಕ್ರಮವಾಗಿ ನಿವೇಶನ ಪಡೆದಿರೋದು ಮತ್ತು ಕೋಟ್ಯಾಂತರ ರೂಪಾಯಿಗಳನ್ನು ಅಕ್ರಮ ಲಾಭ ಮಾಡ್ಕೊಂಡಿರೋದು ಮತ್ತು ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ಹಣದ ವ್ಯವಹಾರ ಮಾಡೋದು ಸ್ಪಷ್ಟ ಕಂಡು ಬರುತ್ತೆ. ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ಕೇವಲ ಸಿದ್ದರಾಮಯ್ಯವರ ಕುಟುಂಬಕ್ಕೆ ಸಂಬಂಧಪಟ್ಟ 14 ನಿವೇಶನ ಸಂಬಂಧಪಟ್ಟಂತೆ ಮಾತ್ರ ತನಿಖೆ ನಡೆಸಬಾರ್ದು. ಆ ರೀತಿ ಏನಾರು ತಾವು ನಡೆಸಿದ್ರೆ ನೀವು ಏಕಪಕ್ಷವಾಗಿ ನಡೆಸ್ಕೊಂಡಿದ್ರೆ, ಕರ್ತವ್ಯ ಲೋಪ ಎಸಗಿದ್ರೆ, ಆರೋಪಣೆ ರಕ್ಷಣೆ ಮಾಡೋಕ್ಕೋಸ್ಕರ ಈ ಕೃತ್ಯ ಮಾಡಿರ ಅಂತೇಳಿ ನಿಮ್ಮ ವಿರುದ್ಧ ಕೂಡ ಕಾನೂನು ಕ್ರಮ ತಗೊಳ್ಬೇಕಂತೇಳಿ ನಾನು ತನಿಖಾಧಿಕಾರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀನಿ. ಖಂಡಿತ ಇಲ್ಲ ಸರ್. ದಯವಿಟ್ಟು ನೀವೇನಾದರೂ ಏನು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ, ಅದರ 14 ನಿವೇಶನ ಮಾತ್ರ ತನಿಖೆ ಮಾಡಬೇಕಂತ ಆದೇಶ ಮಾಡಿದೆ ಅಂತ ನೀವು ತೋರಿಸ್ಬಿಟ್ರೆ ನಾನು ಇವತ್ತನ್ನು ಹೋರಾಟ ಮಾಡ್ಬಿಡ್ತೀನಿ. ನನ್ನ ಅರ್ಜಿಗೆ ಸಂಬಂಧಪಟ್ಟಾಗೆ ತನಿಖೆ ಮಾಡಿ ಅಂತ ಹೇಳಿದೆ ಹೊರತು ಕೇವಲ ಸಿದ್ದರಾಮಯ್ಯ ಸಂಬಂಧಪಟ್ಟ ತನಿಖೆ ಮಾಡೋದು ಎಲ್ಲೂ ಹೇಳಿಲ್ಲ. ನನ್ನ ಖಾಸಗಿ ದೂರರ್ಜಿಯ 52ನೇ ಖಂಡಿಕೆಯಲ್ಲಿ ಸ್ಪಷ್ಟವಾಗಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಈ ಒಂದು ಉದಾಹರಣೆಗೆ ಇದೇ ರೀತಿ 5,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಅಕ್ರಮ ಹಣ ವ್ಯವಹಾರ ನಡೆದಿದೆ. ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ನಡೀಬೇಕಂತ ನಾನು ತಿಳಿಸಿದ್ದೀನಿ. ಅದೇ ಪ್ರಕಾರ ನನ್ನ ದೂರರ್ಜಿಯಲ್ಲಿರುವಂತಹ ಅಂಶಗಳಿಗೆ ತನಿಖೆ ಮಾಡಿ ಅಂತೇಳಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ ಹೊರತು ಕೇವಲ ಸಿದ್ದರಾಮಯ್ಯ 14 ನಿವೇಶನ ಮಾತ್ರ ತನಿಖೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಸರ್ ಖಂಡಿತವಾಗ್ಲೂ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸಿಲ್ಲ. ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸೋರ್ಗೂ ಕೂಡ ಅವರಿಗೆ ಅವಕಾಶ ಇದೆ. ಮತ್ತು ಅಂತಿಮ ವರದಿ ಸಲ್ಲಿಸಿದ ನಂತರನೂ ಕೂಡ ಹೆಚ್ಚುವರಿ ದೋಷಾರೋಪಣ ಸಲ್ಲಿಸೋದಕ್ಕೂ ಕೂಡ ಅವ್ರಿಗೆ ಅವಕಾಶ ಇದೆ. ಹಾಗಾಗಿ ಮಾನ್ಯ ನ್ಯಾಯಾಲಯ ತೀರ್ಪು ಕೊಡೋರು ಕೂಡ ತನಿಖೆಯನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ
ಅಂತಿಮ ವರದಿಗಳನ್ನು ಸಲ್ಲಿಸೋದಕ್ಕೆ ತನಿಖಾಧಿಕಾರಿಗೆ ಅವಕಾಶ ಇದೆ. ಒಂದೇ ಸಲ ಅವರು ಅಂತಿಮ ವರದಿ ಸಲ್ಲಿಸಿದ ತಕ್ಷಣ ಮುಗಿದೋಯ್ತು ಅಂತೇಳಿ ಅಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.